ಪ್ರಕಾಶ್ ಭೀಕರ ಹತ್ಯೆಯಾದಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪತ್ನಿ ಪಲ್ಲವಿಯನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಎಚ್ಎಸ್ಆರ್ ಲೇಔಟ್ ಪೊಲೀಸರು ಪಲ್ಲವಿಯನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಹತ್ಯೆಯ ನಂತರ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಪಲ್ಲವಿ. ಓಂ ಪ್ರಕಾಶ್ ಅವರ ಪತ್ನಿ ತಾನೇ ಕಾಲ್ ಮಾಡಿ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರು. ಈಗ ಪಲ್ಲವಿಯಿಂದ ಮತ್ತಷ್ಟು ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಲಿದ್ದಾರೆ. ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು ಪಲ್ಲವಿಯನ್ನು. ತನಿಖೆಯಿಂದ ಮತ್ತಷ್ಟು ರಹಸ್ಯ ಹೊರಗಡೆ ಬರೋ ಸಾಧ್ಯತೆ ಇದೆ. ವಿಚಾರಣೆ ಆಗಬೇಕು, ಮತ್ತಷ್ಟು ಮಾಹಿತಿ ಗೊತ್ತಾಗಬೇಕಾಗಿದೆ ಪೊಲೀಸರಿಗೆ. ಏನು ಮನಸ್ತಾಪ ಇತ್ತು, ಯಾವಾಗಿನಿಂದ ಈ ಕಿರಿಕಿರಿ ನಡೀತಾ ಇತ್ತು, ಯಾವೆಲ್ಲ ವಿಷಯಕ್ಕೆ ಜಗಳಗಳಾಗ್ತಾ ಇತ್ತು, ಗೊಂದಲ ಇತ್ತು, ಇದರ ಬಗ್ಗೆ ಪೊಲೀಸರು ತನಿಖೆಯನ್ನ ನಡೆಸಲಿದ್ದಾರೆ, ವಿಚಾರಣೆ ನಡೆಸಲಿದ್ದಾರೆ. ಈಗ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಇಡೀ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆಯನ್ನ ನಡೆಸಲಿದ್ದಾರೆ. ಸ್ವಲ್ಪ ಹೊತ್ತಲ್ಲೇ ಪಲ್ಲವಿಯನ್ನ ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸಲಿದ್ದಾರೆ. ತನಿಖೆ ಆಗಬೇಕು. ತನಿಖೆಯ ನಂತರ ಮತ್ತಷ್ಟು ರಹಸ್ಯ ಹೊರಗಡೆ ಬರುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈ ಪ್ರಕರಣವೇ ಇಡೀ ರಾಜ್ಯ ಬೆಚ್ಚಿ ಬೀಳಿಸುವಂತಹ ಪ್ರಕರಣ. ಕುಟುಂಬಸ್ಥರಿಗೂ ಕೂಡ ಸಹಜ, ಇದು ಬಹಳ ದೊಡ್ಡ ಶಾಕ್. ಇದು ಈ ಪ್ರಕರಣದಲ್ಲಿ ಪತ್ನಿಯೇ ಪತಿಯನ್ನ ಇಷ್ಟು ಬರ್ಬರವಾಗಿ ಹತ್ಯೆ ಮಾಡಿರೋದು. ಸೊ ಏನೆಲ್ಲ ಡೀಟೇಲ್ಸ್ಗಳು ಸಿಗ್ತಾ ಇದೆ? ಯಾಕಂದ್ರೆ ಈಗ ಇಲ್ಲಿ ತನಕದ ಇನ್ಫಾರ್ಮೇಶನ್ ಪ್ರಕಾರ ಆಸ್ತಿಯೇ ಪ್ರಮುಖ ಕಾರಣ ಈ ಹತ್ಯೆಗೆ ಅಂತ. ಪ್ರಾಥಮಿಕ ತನಿಖೆಯಲ್ಲಿ ಪಲ್ಲವಿಯಿಂದ ಹೊರಬಿದ್ದಿರುವಂತಹ ಮಾಹಿತಿ ಏನು ಅನ್ನೋದರ ಬಗ್ಗೆ ಏನಾದರೂ ಅಪ್ಡೇಟ್ ಸಿಗ್ತಿದೆಯಾ? ಶ್ವೇತಾ, ಏನು ನಿನ್ನೆ ಓಂ ಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಲ್ಲವಿ ಅವರನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡಲಾಗಿತ್ತು. ಪ್ರಾಥಮಿಕ ಮಾಹಿತಿಯನ್ನು ನಿನ್ನೆ ಕಲೆ ಹಾಕೊಂಡಿದ್ರು. ಅಂದರೆ ಬಂಧನಕ್ಕೆ ಬೇಕಾಗಿರ್ತಕ್ಕಂಥ ಸಾಕ್ಷ್ಯಾಧಾರಗಳೇನಿದೆ ಆ ಸಾಕ್ಷ್ಯಾಧಾರಗಳನ್ನು ಪೊಲೀಸ್ನವರು ನಿನ್ನೆ ಎಚ್ಎಸ್ಆರ್ ಲೇಔಟ್ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಮಾಹಿತಿಯನ್ನು ಕಲೆ ಹಾಕ್ಕೊಂಡಿದ್ರು. ಇದ್ರ ಜೊತೆಗೆ ಮಗಳಾಗಿರ್ತಕ್ಕಂಥ ಕೃತಿಯನ್ನು ಕೂಡ ಮಾಹಿತಿಯನ್ನು ಕಲೆ ಹಾಕ್ಕೊಂಡಿದ್ರು. ಅಂದರೆ ಅವ್ರು ಬರೀ ಹೇಳಿಕೆಯನ್ನು ಪಡ್ಕೊಂಡಿದ್ರು, ವಶಕ್ಕೆ ಪಡೆದು ಆ ನಂತರ ಅವ್ರನ್ನ ಸಾಂತ್ವನ ಕೇಂದ್ರಕ್ಕೆ ಬಿಡಲಾಗಿತ್ತು. ನಿನ್ನೆ ಹಿರಿಯ ಅಧಿಕಾರಿಗಳ ಸಲಹೆ ಮೇರೆಗೆ ಅಂದರೆ ಏನೆಲ್ಲ ಇವ್ರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು, ಅಂದರೆ ಘಟನೆಗೆ ಏನೆಲ್ಲ ಕಾರಣ ಆಯಿತು, ಏನು ಓಂ ಪ್ರಕಾಶ್ ಅವರು ಮನೆಯಲ್ಲಿ ಆಗಾಗ ಜಗಳವನ್ನು ಮಾಡ್ತಿದ್ರು, ಮತ್ತು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಕಿರುಕುಳವನ್ನು ಕೊಡ್ತಾಯಿದ್ರು ಅಂತ ಹೇಳಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಗನ್ನನ್ನು ಇಟ್ಕೊಂಡು ನಮಗೆ ಗನ್ ಪಾಯಿಂಟ್ನಲ್ಲಿ ಕೂರಿಸ್ತಾ ಇದ್ರು, ಅಂದರೆ ನಮಗೆ ಹೊಡಿತಾ ಇದ್ರು, ಮತ್ತು ಬೆದರಿಕೆಯನ್ನು ಕೂಡ ಹಾಕ್ತಿದ್ರು ಅಂತೇಳಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇದೇ ಹಿನ್ನೆಲೆಯಲ್ಲಿ ನಾವು ಕೊಲೆ ಮಾಡಿದ್ವಿ ಅಂತ ಅದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಅಂದರೆ 10 ಬಾರಿ ಎಲ್ಲೆಲ್ಲಿ ಇರಿದ್ವಿ, ಎಲ್ಲೆಲ್ಲಿ ಚಾಕುವನ್ನು ಹಾಕಿದ್ವಿ, ಮತ್ತು ಕೊಲೆ ಮಾಡೋದಕ್ಕಿಂತ ಮುಂಚಿತವಾಗಿ ಅವರಿಗೆ ಕಾರ್ಪುಡಿಯನ್ನು ಹಾಕಿದ್ವಿ ಅಂತ ಏನು ಹೇಳಿದರೆ, ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ನಿನ್ನೆ ಒಂದಷ್ಟು ಪ್ರಾಥಮಿಕ ಮಾಹಿತಿಯನ್ನು ಪೊಲೀಸರ ಮುಂದೆ ಹೇಳ್ಕೊಂಡಿದ್ರು. ಯಾಕಂದರೆ ಕೊಲೆ ಮಾಡಿದ ನಂತರ ಇವರೇ ಪೊಲೀಸರಿಗೆ 112ಗೆ ಕರೆಯನ್ನು ಮಾಡಿದರು. ಕರೆಯನ್ನು ಮಾಡಿ ಈ ರೀತಿ ಕೊಲೆ ಮಾಡಿದ್ದೇವೆ ಅನ್ನೋದನ್ನು ಕೂಡ ಪಲ್ಲವಿ ಅವರು ಹೇಳಿದರು. ಸೊ ಹಾಗಾಗಿ ಈ ಒಂದು ಮಾಹಿತಿಯನ್ನು ಪಡ್ಕೊಂಡಂಥ ಪೊಲೀಸರು ಅದನ್ನು ಬಂಧನಕ್ಕೆ ಸೂಕ್ತ ಕಾರಣಗಳನ್ನು ನೀಡಿ ನಂತರ ಅವ್ರನ್ನ ಇವತ್ತು ಬೆಳಗ್ಗೆ ಸಾಂತ್ವನದ ಕೇಂದ್ರದಿಂದ ಕರೆತಂದು ಅವ್ರಿಗೆ ಕೃತಿಗೆ ಒಂದು ನೋಟಿಸನ್ನು ಕೊಟ್ಟಿದ್ರೆ, ಈ ರೀತಿಯ ಕಾರಣಗಳಿಗಾಗಿ ನಿಮ್ಮನ್ನು ಬಂಧನವನ್ನು ಮಾಡ್ತೀನಿ, ನಿಮ್ಮ ತಾಯಿಯನ್ನು ಬಂಧನವನ್ನು ಮಾಡ್ತಿದ್ದೀವಿ ಅಂತ ಹೇಳಿ ಪಲ್ಲವಿಯನ್ನು ಬಂಧನವನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳನ್ನು ಕಲೆ ಹಾಕ್ಕೊಳ್ತಾ ಹೋಗ್ತಿದ್ದಾರೆ. ಅಂದರೆ ನಿನ್ನೆ ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕೊಂಡಿರ್ತಕ್ಕಂಥ ಪೊಲೀಸರು ಇವತ್ತು ಏನೆಲ್ಲ ಆಗಿದೆ ಘಟನೆಗಳು, ಯಾವ್ಯಾವ ಕಾರಣಕ್ಕೋಸ್ಕರ ನೀವು ಈ ರೀತಿಯಾಗಿ ಜಗಳಗಳನ್ನು ಆಡ್ತಿದ್ರಿ ಅನ್ನೋದನ್ನು ಕೂಡ ಪತ್ತೆ ಮಾಡುವಂಥ ನಿಟ್ಟಿನಲ್ಲಿ ಈಗ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಸದ್ಯ ಪಲ್ಲವಿ ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಅಂದರೆ ಈ ಹಿಂದೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ಜಗಳಗಳು ಆಗಾಗ ಆಗ್ತಾನೆ ಇತ್ತು. ಇನ್ನು ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಂ ಪ್ರಕಾಶ್ ಮತ್ತು ಅವರ ಸಹೋದರಿಗೆ ಜಮೀನನ್ನು ನೋಂದಾಯಿಸುವಂಥ ನಿಟ್ಟಿನಲ್ಲಿ ಮುಂದಾಗ್ತಿದ್ರು. ಸೊ ಇದರ ನಡುವೆ ಸಾಕಷ್ಟು ಗಲಾಟೆಗಳಾಗಿತ್ತು. ಆ ಗಲಾಟೆಯ ನಡುವೆಯೂ ಕೂಡ ಅವರು ಮನೇಲಿದ್ದಂಥ ಗನ್ನನ್ನು ಇಟ್ಕೊಂಡು ನಮಗೆ ಬೆದರಿಕೆನ ಮಾಡ್ತಿದ್ರು, ಮತ್ತು ನಮಗೆ ಆ ಭಯ ಕೂಡ ಉಂಟಾಗಿತ್ತು, ಎಲ್ಲಿ ನಮ್ಮನ್ನು ಕೊಲೆ ಮಾಡಿಬಿಡ್ತಾರೋ ಅನ್ನೋ ಭಯ ಕೂಡ ಇತ್ತು. ಸೊ ನಮ್ಮ ಮಕ್ಕಳಿಗೆ ಏನು ಇಲ್ದಂಗೆ ಆಗುತ್ತಲ್ಲ ಅನ್ನೋ ಒಂದು ಆತಂಕ ಕೂಡ ನನಗೆ ಶುರುವಾಗಿತ್ತು ಅಂತೇಳಿ ಪಲ್ಲವಿ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಸದ್ಯ ಇವರ ಸ್ಟೇಟ್ಮೆಂಟನ್ನು ಪಡ್ಕೊಂಡು ಈಗ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಹಾಜರುಪಡಿಸಿದ ನಂತರ ಮತ್ತೆ ವಶಕ್ಕೆ ಪಡೆಯುವಂಥ ಅಂದರೆ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆಗಳು ಇರುತ್ತೆ ಶ್ವೇತಾ. ಸದ್ಯ ಈಗ ಪೊಲೀಸ್ನವರು ಏನು ಪಲ್ಲವಿಯನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮಂಜುನಾಥ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.